ಸೌತಡ್ಕದಲ್ಲಿ ಅವಲಕ್ಕಿ ತುಂಬಾ ಫೇಮಸ್. ಅದ್ರ ಜೊತೆ ಪಡ್ಡು ಅಲ್ವಾ, ಪಡ್ಡು ಅಂತ ಕಾಣಬೇಕು ಅಂತ ಹೇಳಿದ್ರೆ ಕಾಶಿಯಲ್ಲಿ ನಿಂತು ನೋಡಿದ್ರೆ ಕಾಣಬೇಕು. ಹಂಗಿದ್ರೆ ಮಾತ್ರ ಇಲ್ಲಿ ಆಲಯವನ್ನ ಗೋಪುರವನ್ನ ಕಟ್ಟಬೇಕು ಅಂತ. ನಾವು ಫಸ್ಟಿಗೆ ಜೀಪಿಗೆ ಬರ್ತೀವಿ ಅಂದ್ವಿ, ಹುಡುಗರೆಲ್ಲ ಓಡಿಸಿದ್ರು. ಈಗ ಜೀಪಲ್ಲಿ ಅವ್ರಿಗೆ ಶಕೆ ಆಗ್ತಿದೆ, ಅದಕ್ಕೋಸ್ಕರ ಕಾರಲ್ಲಿ ಬರ್ತೀನಿ ಅಂತ ಹೇಳಿದ್ರು. ನಾವು ಆದ್ರೆ ಕಾರ್ ಬಿಟ್ಕೊಡಲ್ಲ. ಅಯ್ಯೋ ನಾನು ಚಪ್ಪಲಿ ಹಾಕಿಲ್ಲ. ಇಲ್ಲಿ ಅವರು ಕತೆ ಕೂಡ ಹೇಳಿದ್ರು, ಅದು ಕೇಳಿದಾಗ ಒಂಥರ ಇಲ್ಲಿ ಇನ್ನ ಭಕ್ತಿ ಹೆಚ್ಚಾಯ್ತು ನಮಗೆ. ನಾನು ರೌಡಿಸಂ ಬಿಟ್ಟಿರಬಹುದು ಆದ್ರೆ ಮರ್ತಿಲ್ಲ. ಹೇಯ್ ನೀನ್ ಎದ್ರಗ್ ಸಿಕ್ಕಾಕಳೆ ನೀನು, ನಿನ್ಗೆ ಹಬ್ಬ ಕಾಣಿಸ್ತಾ. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ನಾನು ನದಿ ತೋರಿಸಿದ್ನಲ್ವಾ, ನೀವೆಲ್ಲರೂ ಅಲ್ಲಿಗೆ ಹೋದಾಗ ಕರ್ನಾಟಕ ಸಿಕ್ಕಿದ್ರೆ ದಯವಿಟ್ಟು ಕಮೆಂಟಲ್ಲಿ ನಿಮ್ಮ ನಂಬರ್ ಹಾಕಿ. ಜಲ್ದಿ ಅಲ್ಲಿ ನನ್ನ ಚಪ್ಪಲಿ ಬಿಡ್ತಿದ್ದಾನೆ. ಅಲ್ಲೋ ಬೇಗ ಬಾ. ನಮ್ಮ ಕ್ಲಾಸ್ ಬಾಯ್ಸ್ ಎಲ್ಲ ಆಲ್ರೆಡಿ ಹೋಗಿ ಕುಣಿತಾ ಇದ್ದಾರೆ ತಯ್ಯ ತಕ್ಕ ಅಂತ. ನಮ್ಮ ಫ್ರೆಂಡ್ಸು ಸರ್ ಆ್ಯಂಡ್ ಅವರ ವೈಫ್ ಹಾಗೆ ಸರ್ನ ಅಪ್ಪ ಅಮ್ಮ ನಾವೆಲ್ಲರೂ ಒನ್ ಡೇ ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಎಲ್ಲೆಲ್ಲಿ ಹೋಗ್ತೀವಿ, ಏನೆಲ್ಲ ಮಜಾ ಮಾಡ್ತೀವಿ, ಹಾಗೆ ಒಂದಷ್ಟು ವಿಷಯಗಳನ್ನು ನಿಮಗೆ ತಲುಪಿಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸೊ ವೆಲ್ಕಮ್ ಟು ಹರ್ಷೀಸ್ ಡೈರಿ, ಲೆಟ್ಸ್ ಗೋ. ತುಂಬ ಹಿಸ್ಟ್ರಿ ಇರುವಂತಹ ಒಂದು ದೇವಸ್ಥಾನ. ನೀವು ಕೂಡ ಉಜಿರೆ ಧರ್ಮಸ್ಥಳ ಅಂತ ಬಂದರೆ ಸೂರ್ಯಗೆ ಬರೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಸೂರ್ಯ, ಸೌತಡ್ಕ, ಶಿಶೀಲ ಇವೆಲ್ಲ ಒಂದೇ ಬೆಲ್ಟಲ್ಲಿರುವಂಥದ್ದು. ಜ್ಯೋತಿ ಕೂಡ ನೋಡಿ ಫುಲ್ಲು ಗ್ಲಾಸ್ ಹಾಕ್ಕೊಂಡು ಟಿಪ್ ಟಾಪ್ ಆಗಿ ರೆಡಿಯಾಗಿದ್ದಾಳೆ. ನಮ್ಮ ಸರ್ದು ವೈಫು ಮಂಜುಳಾ, ವೇದು. ಸ್ಥಾನಕ್ಕೆ ಬಂದಾಗ ಚಪ್ಪಲಿ ಯಾವ ಥರ ಬಿಡಬೇಕು ಅಂತ ಜ್ಯೋತಿ ಟಿಪ್ಸ್ ಕೊಡ್ತಾ ಇದ್ದಾಳೆ. ಹೇಳು ಹೇಳು ಒಂದು ನಿಮಿಷ ಹೇಳು. ಹಾಂ, ಒಂದು ಚಪ್ಪಲಿ ನೋಡಿ ಇಲ್ಲಿ ಬಿಟ್ಟಿದ್ದೀನಿ. ಹಾಂ, ಇನ್ನೊಂದು ಚಪ್ಪಲಿನ ಇವಳು ಇಲ್ಲಿ ಹಿಂಗೆ ಉಲ್ಟಾ ಹಾಕ್ತಾ ಇದ್ದೀನಿ. ಏನಕ್ಕೆ ಹಾಗೆ ಹಾಕಿದ್ರೆ ಚಪ್ಪಲಿ ಕೈತನ. ವಾವ್, ನಾನು ಹಾಗೆ ಮಾಡ್ತೀನಿ. ಓಡಿ 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 ಓಡಿ, ಬಿಸ್ಲು ಬಿಸ್ಲು. ಇದೊಂದು ಪವರ್ಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಭಕ್ತರು ತಾವಿರುವಂಥ ಸ್ಥಳದಿಂದಲೇ ಸಂಕಲ್ಪವನ್ನು ಮಾಡಿಕೊಂಡ್ರೆ ಸಾಕು, ನಮಗೇನು ಬೇಕು ಅಂತ, ಅಥವಾ ಈ ಪ್ಲೇಸಿಗೆ ಬಂದು ಸಂಕಲ್ಪ ಮಾಡಿಕೊಂಡ್ರೂ ಸಾಕು. ಅದಾದಮೇಲೆ ಆ ಒಂದು ಇಷ್ಟಾರ್ಥಗಳನ್ನು ಸಿದ್ಧಿಸಿದ ಬಳಿಕ ಕ್ಷೇತ್ರಕ್ಕೆ ಭೇಟಿ ನೀಡಿ ಮಣ್ಣಿನ ಗೊಂಬೆಗಳನ್ನು ಅರ್ಪಿಸಬಹುದು. ಹೀಗೆ ಅರ್ಪಿಸುವ ಮಣ್ಣಿನ ಗೊಂಬೆಗಳು ದೇವಸ್ಥಾನದಲ್ಲೇ ಸಿಗುತ್ತೆ. ಹಾಗೆ ಪ್ರತಿನಿತ್ಯವೂ ಕೂಡ ಅನ್ನ ಪ್ರಸಾದ ಕೂಡ ಸಿಗುತ್ತೆ, ಅಂದರೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಶ್ರೀರಾಮ ಕ್ಷೇತ್ರ ವೇದನ್ ಮೇಲೆ ಕೂತಿದ್ದೀನಿ ಪಾಪ. ಇಲ್ಲಿಂದ ಬಂದು ಸಮಿತಕ್ಕ ಹಾಯ್ ಮಾಡಿ. ಹಾಯ್ ಸುನಿಲ್ ಸರ್. ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನ ನೀವೆಲ್ಲ ರೀಲ್ಸಲ್ಲೆಲ್ಲ ನೋಡಿರಬಹುದು, ತುಂಬ ಜನ ಬಂದಿರಬಹುದು. ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಯಾರೆಲ್ಲ ಬಂದಿದ್ದೀರಾ ಕಮೆಂಟ್ ಮಾಡಿ. ಸೌತಡ್ಕದಲ್ಲಿ ಊಟ ಎಷ್ಟು ತನಕ ಇರುತ್ತೆ ಹೇಳಿ ಅಂಕಲ್, ಹೇಳಿ. ಆಯ್ತಾಯ್ತು. ಊಟ 3 ಗಂಟೆ ತನಕ ಇರ್ಬೋದಲ್ವಾ? ಹಾಂ, ಇಲ್ಲಿ ಏನು ಫೇಮಸ್ ಅಂತ? ಅವಲಕ್ಕಿ ಮತ್ತೆ ರಂಗಪೂಜೆ ಮಾಡ್ತಾರಲ್ಲ, ರಂಗಪೂಜೆ. ಏಯ್ ಅಂಕಲ್ಗೂ ಬಿತ್ತು. ಸೌತಡ್ಕದಲ್ಲಿ ಅವಲಕ್ಕಿ ತುಂಬಾ ಫೇಮಸ್. ಅದ್ರ ಜೊತೆ ಪಡ್ಡು ಅಲ್ವಾ, ಪಡ್ಡು ಅಂತಾರೆ ತಾನೆ ಅದಕ್ಕೆ. ಸುಟ್ಟವು ಅಪ್ಪ, ಸುಟ್ಟ. ನಾಳೆ ತಗೊಂಡು ಹೋಗ್ಬೋದು, ಏನಾಗಲ್ಲ. ನಾಳೆ ಈ ಸೌತಡ್ಕ ದೇವಸ್ಥಾನದ ಏನೋ ಒಂದು ಕತೆ ಇದೆ ಅಲ್ವಾ, ಏನು ಅಂತ ಹೇಳು, ಸ್ವಲ್ಪ ಜೋರು ಹೇಳು. ಈ ಸೌತಡ್ಕ ದೇವಸ್ಥಾನದ್ದು ಗೋಪುರ ಕಟ್ತೀನಿ, ಅದಕ್ಕೊಂದು ಆಲಯ ಕಟ್ತೀನಿ.
ಆಲಯ ಕಟ್ಟೋದನ್ನು ಸೂರ್ಯ ಬೆಳಗ್ತಾನಲ್ಲ ಬೆಳಿಗ್ಗೆ ಹೊತ್ತು ಅಲ್ಲಿಂದ ಶುರು ಆದರೆ ರಾತ್ರಿ ಸೂರ್ಯಾಸ್ತದ ಒಳಗಡೆ ಇಡೀ ಗೋಪುರವನ್ನು ಕಟ್ಟಬೇಕಂತೆ. ಆ ಗೋಪುರ ಎಲ್ಲಿ ತನಕ ಕಾಣಬೇಕು ಅಂತ ಹೇಳಿದ್ರೆ ಕಾಶಿಯಲ್ಲಿ ನಿಂತು ನೋಡಿದಾಗ ಕಾಣಬೇಕು. ಹಂಗಿದ್ರೆ ಮಾತ್ರ ಇಲ್ಲಿ ಆಲಯವನ್ನು ಗೋಪುರವನ್ನು ಕಟ್ಟಬೇಕು ಅಂತ ಪ್ರತೀತಿ ಇದೆ. ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರೆ ಈ ಥರ ಬಯಲು ಗಣೇಶನಾಗಿ ಬಿಟ್ಟೋದಕ್ಕೆ ಹೇಳಿದ್ದು. ಹಾಗಾಗಿದ್ದು ಇವತ್ತಿಗೂ ಕೂಡ ಬಯಲು ಗಣೇಶನಾಗಿ ಮೊಂಟೆ ತಡ್ಕ ಶಿವಾಜೆ ಅಂತಾರೆ. ಸೊ ಅಲ್ಲಿಗೆ ಬಂದಿದ್ದೀವಿ. ಒಟ್ಟಿನಲ್ಲಿ ಇವತ್ತು ಫುಲ್ಲು ಟೆಂಪಲ್ ರನ್ನು. ಸೂರ್ಯ ಹೋದ್ವಿ, ಸೌತಡ್ಕ ಹೋದ್ವಿ, ಸೌತಡ್ಕದಲ್ಲಿ ಊಟ ಮಾಡಿದ್ವಿ. ಈಗ ಶಿವಾಜಿಗೆ ಬಂದಿದ್ದೀವಿ. ಸಖತ್ತು ಬಿಸಿಲು ಇದೆ, ತುಂಬ ಪ್ರಶಾಂತವಾಗಿದೆ. ಬನ್ನಿ. ಸಮಯ 3:42. ಓಪನ್ ಇದೆ. ಪ್ರಶಾಂತವಾಗಿದೆ. ಜಾಸ್ತಿ ವಿಡಿಯೋ ಮಾಡಲ್ಲ, ಭಕ್ತಿಯಿಂದ ಕೈ ಮುಗಿತೀನಿ. ಅರ್ಚಕರು ಏನು ಹೇಳ್ತಿದ್ದಾರೆ ಅಂದರೆ ಈ ದೇವಸ್ಥಾನ ಮುಖ್ಯವಾಗಿ ಇರೋದೇ ದನಗಳಿಗೋಸ್ಕರ ಅಂತ. ಅದಕ್ಕೋಸ್ಕರ ಅಲ್ಲಿ ಗಂಟೆಯನ್ನು ಕಟ್ಟಿರೋದು. ಅಂದರೆ ಈಗ ನಾವು ಹರಕೆಯನ್ನು ಹೊತ್ಕೊಂಡ್ರೆ ನಮಗೋಸ್ಕರ, ಅಂದರೆ ಮನುಷ್ಯರಿಗೋಸ್ಕರ ಹರಕೆಯನ್ನು ಹೊತ್ಕೊತೀವಿ. ಆದರೆ ಈ ದೇವಸ್ಥಾನದಲ್ಲಿ ಈಗ ದನ ಕಳೆದು ಹೋದರೆ ಅಥವಾ ದನ ಇನ್ನೇನು ಒಂದು ವಾರದಲ್ಲಿ ಕರು ಹಾಕಲಿಕ್ಕಿದ್ರೆ, ಹಾಲು ಸರಿಯಾಗಿ ಕೊಡದೇ ಇದ್ದರೆ, ಈ ರೀತಿಯಾಗಿ ಬೇರೆ ಏನಾದರೂ ಸಮಸ್ಯೆಗಳು ದನದ್ದು ಬಗ್ಗೆ ಎಲ್ಲ ಇದ್ದರೆ, ಸೊ ಅದನ್ನು ನಾವು ಹರಕೆಯನ್ನು ಹೊತ್ತು ಆ ಗಂಟೆಯನ್ನು ಕಟ್ಟಿದರೆ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಅಂತ. ಕಳೆದು ಹೋದಂತಹ ದನ ಹುಡ್ಕೊಂಡು ಮನೆಗೆ ಕೂಡ ಬರುತ್ತಂತೆ. ಸೊ ಎಷ್ಟೊಂದು ಐತಿಹ್ಯ ಇದೆ ನೋಡಿ. ಸೌತಡ್ಕಕ್ಕೆ ಬಂದಾದಮೇಲೆ ಮೊಂಟೆ ತಡ್ಕಕ್ಕೆ ಕೂಡ ಬನ್ನಿ. ನಮ್ಮ ಹರಿನಾಥ್ ಅವರಿಗೆ ಏನು ಅನ್ನಿಸ್ತು ಇಲ್ಲಿನ ಒಂದು ವಾತಾವರಣ ನೋಡಿ ಅಂತ ಕೇಳೋಣ. ಏನು ಅನ್ನಿಸ್ತು? ಇಲ್ಲ, ಆ್ಯಕ್ಚುಲಿ ದೇವಸ್ಥಾನ ನೋಡಿ ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ವೈಬ್ ಸಿಗುತ್ತೆ ಇಲ್ಲಿ. ಅವರು ಕತೆ ಕೂಡ ಹೇಳಿದರು, ಅದು ಕೇಳಿದಾಗ ಒಂಥರ ಇಲ್ಲಿ ಇನ್ನೂ ಭಕ್ತಿ ಹೆಚ್ಚಾಯಿತು ನಮಗೆ. ಸೊ ಇದು ಮಿಸ್ ಮಾಡಲೇಬೇಡಿ. ಸೌತಡ್ಕಕ್ಕೆ ತುಂಬ ಹತ್ತಿರ ಇದೆ, ನೀವು ಬಂದು ನೋಡಿ, ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಏನು ಹೇಗಿದೆ ಅಂತ. ಎಕ್ಸಾಕ್ಟ್ಲಿ. ನಾವು ಫಸ್ಟಿಗೆ ಜೀಪಿಗೆ ಬರ್ತೀವಿ ಅಂದ್ವಿ, ಹುಡುಗರೆಲ್ಲ ಓಡಿಸಿದ್ರು. ಈಗ ಜೀಪಲ್ಲಿ ಅವ್ರಿಗೆ ಶಕೆ ಆಗ್ತಿದೆ, ಅದಕ್ಕೋಸ್ಕರ ಕಾರಲ್ಲಿ ಬರ್ತೀನಿ ಅಂತ ಹೇಳಿದ್ರು. ನಾವು ಆದರೆ ಕಾರ್ ಬಿಟ್ಕೊಡಲ್ಲ. ಅಯ್ಯೋ, ನಾನು ಚಪ್ಪಲಿ ಹಾಕಿಲ್ಲ. ಯಾವ್ದಾದ್ರು ನದಿಗೆ ಹೋಗೋಣ ಅಂತ ಹೇಳ್ಕೊಂಡು ಒಂದು ನದಿಗೆ ಬಂದಿದ್ದೀವಿ. ಬಟ್ ಬಿಸಿಲಾಗಿರೋದ್ರಿಂದ ನೀರು ಖಾಲಿ ಆಗಿದೆ, ಅಷ್ಟು ನೀರಿಲ್ಲ. ಸೊ ಎನಿವೆ, ಒಂದು ಮನಮೋಹಕ ದೃಶ್ಯವನ್ನು ನಿಮಗೆ ತೋರಿಸಲಿದ್ದೇನೆ ನೋಡಿ. ಬೆಳ್ಳಕ್ಕಿ ಹಾರಾಯ್ತು. ಎಲ್ಲಿ ಹಾರಾಯ್ತು? ಅಲ್ಲಿ. ನೀರಿಗೆ ಕಾಲಿಟ್ರೆ ಸಾಕಾಗಿದೆ ನನಗೆ. ಆ್ಯಂಡ್ ದಿಸ್ ಈಸ್ ಆಲ್ಸೋ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್. ಯಾರಿಗೂ ಜಾಸ್ತಿ ಗೊತ್ತಿರಲ್ಲ. ಇಲ್ಲೇ ಹತ್ತತ್ರ ಇದ್ದವರು ಬರ್ತಾರೆ, ಗಾಡಿಗಳನ್ನೆಲ್ಲ ವಾಶ್ ಮಾಡ್ತಾರೆ, ಹೋಗ್ತಾರೆ. ಒಳ್ಳೇದಲ್ಲ ಈ ಥರ ಇದ್ದರೆ. ಏನಕ್ಕಂದ್ರೆ ಅಲ್ಲಲ್ಲಿ ಬಂದು ಬಟ್ಟೆಗಳನ್ನು ಹಾಕೋದು, ಬಿಸಾಡೋದು, ಅದು ಇದೆಲ್ಲ ಮಾಡ್ತಾರೆ. ಅದಕ್ಕೆ ಈ ಥರ ಇದ್ರೆ ಬೆಸ್ಟು. ನಮ್ಮ ಕ್ಲಾಸ್ ಬಾಯ್ಸ್ ಎಲ್ಲ ಆಲ್ರೆಡಿ ಹೋಗಿ ಕುಣಿತಾ ಇದ್ದಾರೆ ತಯ್ಯ ತಕ್ಕ ಅಂತ. ಕುಡ್ಚಲ್ಲ ವಿನಯ್ ಎಲ್ರಿಗೂ ಕಲ್ಲೆಸಿತಾನೆ, ನಾನು ಅದಕ್ಕೆ ಎಸಿತಾ ಇದ್ದೀನಿ. PT ಟೀಚರ್ ಬಂದರು. ರಾಮಮೋಹನ್ ಏನಾರು ಮಾತಾಡ. ಏನು ಮಾತಾಡ. ಏನು ಅನಿಸ್ತಾ ಇದೆ? ಬೇಜಾರಾಗ್ತದೆ. ಯಾಕೆ? ಇವ್ರು ಒಳ್ಳೆ ಮಕ್ಳು ತರ ಕಲ್ಲು ಎಸೆಯೋದು. ನಾನು ರೌಡಿಸಂ ಬಿಟ್ಟಿರ್ಬೋದು, ಆದ್ರೆ ಮರ್ತಿಲ್ಲ. ಬರೀ ಇಂಥದೆಯ. ಒಂದು ಶಾಪಿಗೆ ಬಂದಿದ್ದೀವಿ. ಸಚಿನ್, ಒಂದು ಪ್ಲಾಸ್ಟಿಕ್ ಜಲ್ಜೀರ ಕುಡಿತಿರೋದಲ್ಲ, ಮಾಮೂಲಿ ಸೋಡಾ ಕುಡಿತಿರೋದು. ಚೆನ್ನಾಗಿದೆಯಾ? ನಾವು ಹೋಗಿದ್ವಲ್ವಾ ಇಲ್ಲಿ ನದಿಗೆ, ಅಲ್ಲಿ ರಕ್ಷಾ ಆಟಾಡ್ತಾ ಕನ್ನಡಕನ ಎಲ್ಲೋ ಬೀಳಿಸ್ಕೊಂಡ್ಬಿಟ್ಟಿದ್ದಾಳೆ. ಕನ್ನಡಕ ಕಳೆದೋದ್ರು ಕೂಡ ಅವಳೇ ಕಾರನ್ನ ಡ್ರೈವ್ ಮಾಡ್ಕೊಂಡ್ ಬಂದಿದ್ದಾಳೆ. ಹೊಡಿರಿ ಚಪ್ಪಾಳೆ, ಎಲ್ಲಿಂದ ಸಿಗ್ತಾರೆ ಅಂತ ಜನಗಳು. ಹೊಡಿರಿ
ಡ್ರೈವ್ ಮಾಡಿದವಳು ಮುಖ ತೋರಿಸ್ತಾ ಇದ್ದೀನಿ. ನಾನು ನದಿ ತೋರಿಸಿದ್ನಲ್ವಾ, ನೀವೆಲ್ಲರೂ ಅಲ್ಲಿಗೆ ಹೋದಾಗ ಕರ್ನಾಟಕ ಸಿಕ್ಕಿದ್ರೆ ದಯವಿಟ್ಟು ಕಮೆಂಟಲ್ಲಿ ನಿಮ್ಮ ನಂಬರ್ ಹಾಕಿ. ನಮ್ಮ ಸರ್ದು ಬರ್ಡೇ, ಸೊ ಸರ್ದು ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಇದು 500 ರೂಪಾಯಿ ಕಳೆದೋಗಿದೆ. ಆ ಶ್ರೀರಕ್ಷಂದು ಕನ್ನಡಕ ಕಳೆದೋಗಿದೆ. ಯಾವತ್ತು ಕಳ್ಕೊಂಡವರ ಸಂಖ್ಯೆ, ಇವನ ಮನಸ್ಸು ಕೂಡ ಅಲ್ಲೇ ಕಳೆದೋಗಿದೆಯಂತೆ. Happy birthday to you. ನಾವು ಧರ್ಮಸ್ಥಳಕ್ಕೆ ಬಂದ್ವಿ. ನಾನಾಗಲೇ ಹೇಳಿದೆ ಇವತ್ತು ಇಡೀ ಫುಲ್ಲು ಟೆಂಪಲ್ ರನ್ನೇ ಆಗಿದೆ ಅಂತ. ಅದೇ ರೀತಿ ಧರ್ಮಸ್ಥಳಕ್ಕೆ ಬಂದ್ವಿ. ಕಾಲೇಜಲ್ಲಿದ್ದಾಗ ನಾವೆಲ್ಲ ಇಲ್ಲೆಲ್ಲ ನಿಂತ್ಕೊಂಡು ಗ್ರೂಪ್ ಫೋಟೋ ತೆಕ್ಕೊಂಡಿದ್ದೆಲ್ಲ ನೆನಪುಗಳಿದೆ. ಧರ್ಮಸ್ಥಳಕ್ಕೆ ಬರಬೇಕಾದ್ರೆ ಡ್ರೆಸ್ ಕೋಡ್ ಇದೆ. ಏನು ಡ್ರೆಸ್ ಕೋಡು ಅಂತ ಹೇಳ್ತೀವಿ? ಪ್ಯಾಂಟು ಶರ್ಟು ಹಾಕ್ಕೊಂಡು ಸ್ವಲ್ಪ ಜೋರು ಮಾತಾಡಿ. ಪ್ಯಾಂಟು ಶರ್ಟು ಟಿ ಶರ್ಟ್ ಹಾಕ್ಕೊಂಡು ಬರ್ಬೋದು. ನಮ್ಮ ಭಾರತೀಯ ಸಂಸ್ಕೃತಿಯಾದಂತಹ ಪಂಚೆ, ಶಲ್ಯ, ಶಾಲು, ವೇಷ್ಟಿ, ಈ ಥರದಂತಹ ಚಡ್ಡಿ, ಮುಕ್ಕಾಲು ಏನಂತಾರೆ 3/4 ನೀನು ಬೇರೆ ಜೋರು ಮಾತಾಡ್ತಿಲ್ಲ. ಬಟ್ಟೆಯನ್ನು ಹಾಕ್ಕೊಳ್ಬೋದು. ಆದರೆ ಚಡ್ಡಿ, ಶಾರ್ಟ್ಸು, 3/4 ಈ ಥರದ್ದೆಲ್ಲ ಹಾಕಬಾರ್ದು. ಹೆಣ್ಣು ಮಕ್ಕಳು ಚೂಡಿದಾರ, ಆಮೇಲೆ ಈ ರೀತಿಯಾದಂತಹ ಫುಲ್ ಈ ಡ್ರೆಸ್ಸು, ರೀತಿಯಾದಂತಹ ಸ್ಯಾರಿ, ಅದೇ ಈ ಥರದ್ದಾದ್ರೂ ಆಗುತ್ತೆ ಅಂದರೆ ಫುಲ್ ಡ್ರೆಸ್ಸು ಇದಾದರೂ ಆಗುತ್ತೆ. ಸೀರೆಯನ್ನು ಆದರೂ ಬಿಟ್ಕೊಂಡು ಟೋನ್ ಜೀನ್ಸು, ಮಾಮೂಲಿ ರೀತಿಯ ಫ್ರಾಕ್ಸು ಇದೆಲ್ಲ ಹಾಕಂಗಿಲ್ಲ. ನಾವೀಗ ಊಟಕ್ಕೆ ಹೋಗಬೇಕು. 11 ಗಂಟೆಗೆ ಬಸ್ಸಿದೆ. ಧರ್ಮಸ್ಥಳದಲ್ಲಿ ಊಟ ಮುಗಿಸ್ಕೊಂಡು ವಾಪಸ್ಸು ಮನೆಗೆ ಬಂದ್ವಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ಹರಟೆ ಹೊಡೆದು ಆಮೇಲೆ ಬಸ್ಸಿಗೆ ಹೊರಡೋಣ ಅಂತ ಕೂತ್ಕೊಂಡಿದ್ದೀವಿ. ಇಲ್ಲಿ ನಮ್ಮ ಸರ್ದು ಅಪ್ಪ ಅಮ್ಮಂದು ಲವ್ ಸ್ಟೋರಿ ಹೇಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿತ್ತು ಅಂದರೆ ನಾವು ಎಂಜಾಯ್ ಮಾಡ್ತಾ ಇದ್ವಿ. ಆವಾಗಿನ ಕಾಲದಲ್ಲಿ ಹೇಗಿತ್ತು ಲವ್ ಸ್ಟೋರಿ ಅಂತ ಕೇಳೋಕ್ಕೆ ಕ್ಯೂರಿಯಾಸಿಟಿ ಅಲ್ವಾ, ಅದಕ್ಕೆ. ಬಾಯ್ ಬಾಯ್. ಅರವಿಂದ, ಖುಷಿ ಆಯ್ತು ತುಂಬಾ. ಇಲ್ಲಿದ್ದೀವಿ ಸರ್, ಬನ್ರೋ ಸರ್. ಬನ್ನಿ, ಬಾಯ್ ಮಾಡೋಣ. ಇಲ್ಲೇ ಇದೀವಿ ಸರ್. ಎಲ್ಲರೂ ಬರ್ಬೇಕಂತ ವಾಪಸ್ ಹೋಗ್ತಾ ಇದೀವಿ. ಬೇಜಾರಾಗ್ತಿದೆ ಫ್ರೆಂಡ್ಸ್. ಏನ್ ಅನಿಸ್ತಾ ಇದೆ? ಅಳ್ಳು ಬರ್ತಾ ಇದೆ, ಅದು ಅಳ್ಳಿಕ್ಕಾಗಿ ಇಲ್ಲ, ಲಾಸ್ಟ್ ಬೈ ಬೈ ಮಾಡಿಬಿಡಿ. ದಿನ ಫುಲ್ ಸಖತ್ತಾಗಿತ್ತು. ಐ ಹೋಪ್ ನೀವು ಕೂಡ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬೈ ಬಾಯ್.